ದಾಖಲೆ ಮಟ್ಟದಲ್ಲಿ ಹಾಸನಾಂಬೆ ಮಹೋತ್ಸವದ ಟಿಕೆಟ್ ಸೇಲ್. 3.9 ಕೋಟಿ ರೂಪಾಯಿ ಕಾಣಿಕೆ, ಹುಂಡಿಯಲ್ಲಿ ಸಿಕ್ತು ವಿದೇಶಿ ಕರೆನ್ಸಿ. $26 ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ದರ್ಶನ ತೋರಿದ ಹಾಸನಾಂಬೆ. ಭಕ್ತ ಸಾಗರದಿಂದ ತುಂಬಿ ತುಳುಕಿದ ಹಾಸನಾಂಬೆ ದರ್ಶನಕ್ಕೆ ತೆರೆ ಬಿದ್ದಿದೆ. ಯಾರು ಊಹೆ ಮಾಡದ ಮಟ್ಟದಲ್ಲಿ ಈ ಬಾರಿ ಹಾಸನಾಂಬೆಯ ಕೃಪೆಗೆ ಪಾತ್ರರಾಗಲು ರಾಜ್ಯದ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬಂತು. ಇನ್ನು ಈ ಬಾರಿ ಹಾಸನಾಂಬೆ ದೇವಿಗೆ ಭಕ್ತರಿಂದ ದಾಖಲೆ ಮಟ್ಟದಲ್ಲಿ ಕಾಣಿಕೆ ಬಂದಿರುವುದು ವಿಶೇಷ. ಹೌದು, ಶುಕ್ರವಾರದಂದು ದೇವಸ್ಥಾನದ ಹುಂಡಿಯನ್ನ ತೆಗೆದು ಮತ್ತು ಹಾಸನಾಂಬಾ ದೇವಿಗೆ ಭಕ್ತರು ನೀಡಿರುವ ಧನ ಕಾಣಿಕೆಯನ್ನ ಎಣಿಸುವ ಕಾರ್ಯ ನಡೆಸಲಾಯಿತು. ಇದರಲ್ಲಿ ಸುಮಾರು 300 ಸಿಬ್ಬಂದಿ ಪಾಲ್ಗೊಂಡಿದ್ರು. ಒಟ್ಟು ಕಾಣಿಕೆ 3.69 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಯಿತು. ಇದು ಸೇರಿದಂತೆ ಅಕ್ಟೋಬರ್ 10ರಿಂದ 22ರವರೆಗೆ ಒಟ್ಟಾರೆ ಕಾಣಿಕೆ ಮತ್ತು ಟಿಕೆಟ್ ಆದಾಯ ಸೇರಿ 25.59 ಲಕ್ಷವಾಗಿದೆ. ವಿತರಿಸಲಾಗಿದ್ದ ಟಿಕೆಟ್ನಿಂದಲೇ 21.92 ಕೋಟಿ ರೂಪಾಯಿ ಬಂದಿದೆ. ಉಳಿದ ಹಣ ಹುಂಡಿಯಲ್ಲಿರುವ ಕಾಣಿಕೆಯಿಂದ ಬಂದಿರುವಂಥದ್ದು. ಈಗ ಬಂದಿರುವ ಆದಾಯದಲ್ಲಿ ಸುಮಾರು 8ರಿಂದ 10 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕ ವ್ಯವಸ್ಥೆ, ಪ್ರಸಾದ ವಿತರಣೆ, ಲಡ್ಡು ತಯಾರಿ, ವಿದ್ಯುತ್ ಅಲಂಕಾರ, ಹೂ ಅಲಂಕಾರ ಹಾಗೂ ಇತರೆ ಹಬ್ಬದ ಖರ್ಚುಗಳಿಗೆ ಬಳಸಲಾಗುತ್ತೆ. ಉಳಿದ ಮೊತ್ತವನ್ನು ದೇವಸ್ಥಾನದ ಖಾತೆಯಲ್ಲಿ ಠೇವಣಿಯಾಗಿ ಇಡಲಾಗುತ್ತೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ಹಾಸನಾಂಬಾ ದೇಗುಲದ ಗರ್ಭಗುಡಿಯನ್ನ ಮುಚ್ಚುವ ಸಂದರ್ಭದಲ್ಲಿ ದೀಪವನ್ನ ಬೆಳಗಿಸಲಾಗುತ್ತೆ. ಈ ದೀಪವು ಮುಂದಿನ ವರ್ಷ ಗರ್ಭಗುಡಿಯ ಬಾಗಿಲು ತೆರೆಯುವವರೆಗೂ ಅಂದರೆ 365 ದಿನಗಳ ಕಾಲ ನಿರಂತರವಾಗಿ ಉರಿಯುತ್ತಿರುತ್ತೆ ಎಂಬುದು ನಂಬಿಕೆ. ವರ್ಷವಿಡೀ ದೀಪವು ಸತತವಾಗಿ ಉರಿಯುವುದು ದೇವಿಯ ಮಹಾ ಮಹಿಮೆ ಅಂತ ಭಕ್ತಾದಿಗಳು ಭಾವಿಸಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಇನ್ನು ಹುಂಡಿಯಲ್ಲಿ ಅಚ್ಚರಿಯ ಸಂಗತಿಗಳು ಪತ್ತೆಯಾಗಿವೆ. ಭಕ್ತರ ಕಾಣಿಕೆಯ ಜೊತೆಗೆ ಅಮೆರಿಕದ $5 ನೋಟು ಸೇರಿದಂತೆ ಅಮೆರಿಕ, ಇಂಡೋನೇಷ್ಯಾ ಮತ್ತು ಮಾಲ್ಡೀವ್ಸ್ ದೇಶಗಳ ವಿದೇಶಿ ಕರೆನ್ಸಿಗಳು ಲಭ್ಯವಾಗಿವೆ. ಅಷ್ಟೇ ಅಲ್ಲದೆ ಹಳೆಯ 500 ರೂಪಾಯಿ ನೋಟುಗಳು, ಭಕ್ತರು ದೇವಿಗೆ ಬರೆದ ಪತ್ರಗಳು ಹಾಗೂ ಚಿನ್ನದ ಬಳೆ ಕೂಡ ಕಾಣಿಕೆಯ ರೂಪದಲ್ಲಿ ದೊರೆತಿವೆ. ಇನ್ನು ಈ ಬಾರಿ ದೇವಿ ಹಾಸನಾಂಬೆಯು ಬರೋಬ್ಬರಿ 26 ಲಕ್ಷಕ್ಕೂ ಹೆಚ್ಚು ಭಕ್ತರನ್ನ ಆಕರ್ಷಿಸಿದ್ದಾಳೆ. ದರ್ಶನದ ಕೊನೆಯ ದಿನವಾದ ಅಕ್ಟೋಬರ್ 22ರಂದು ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ತಾಯಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.